ಜಂಗಲ್ ರಾಜ್ಯ ಆಗ್ತಾ ಇದೆಯಾ ನೆಲಮಂಗಲ. ಬೆಳ್ಳಂಬೆಳಗ್ಗೆ ಯುವತಿ ವಿಚಾರದಲ್ಲಿ ಏನು 25 ವರ್ಷದ ಯುವಕನೊಬ್ಬ ಪಿಸ್ತೂಲ್ ತೋರಿಸಿ ಬೆದರಿಕೆ ಒಡ್ಡಿರೋಂಥ ಘಟನೆ ನಡೆದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಈ ಒಂದು ಮಲ್ಲಾಪುರ ಗ್ರಾಮದಲ್ಲಿ ಏನು ಇದೇ ಒಂದು ಜಾಗದಲ್ಲಿ ಬೆಳ್ಳಂಬೆಳಗ್ಗೆ ಏನು 25 ವರ್ಷದ ಯುವಕ ಏನು ಹುಡುಗಿಗೆ ಪಿಸ್ತೂಲನ್ನು ತೋರಿಸಿ ಬೆದರಿಕೆ ಒಡ್ಡಿರೋಂಥ ಒಂದು ಪ್ರಕರಣ ಎದುರಾಗಿರೋದು. ಇದೇ ಒಂದು ಜಾಗದಲ್ಲಿ ಏನು ನೋಡಿ, ಆ ಯುವಕನ ಒಂದು ಟೋಪಿ ಕೂಡ ಇಲ್ಲೇ ಬಿದ್ದಿದೆ. ಇದೇ ಒಂದು ಜಾಗದಲ್ಲಿ ಏನು ಯುವತಿಗೆ ಪಿಸ್ತೂಲ್ ತೋರಿಸಿ ಬೆದರಿಕೆ ಒಡ್ಡುವಂಥ ಒಂದು ಸಮಯದಲ್ಲಿ ಏನು ಇಲ್ಲಿನ ಮಲ್ಲಾಪುರ ಗ್ರಾಮಸ್ಥರು ಪೊಲೀಸರಿಗೆ ಕರೆ ಮಾಡಿ ಪೊಲೀಸರನ್ನು ಕರ್ಕೊಂಡಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಬರ್ತಿದ್ದಂಗೆ ಆತ ಓಡಲು ಎಸ್ಕೇಪ್ ಆಗಿದ್ದ. ಆಗ ಸ್ಥಳೀಯರ ನೆರವಿನೊಂದಿಗೆ ಪೊಲೀಸರು ಏನು ಆ ಪಿಸ್ತೂಲನ್ನು ಸಮೇತ ಹುಡುಗನನ್ನು ಹಿಡ್ಕೊಂಡಿದ್ದಾರೆ. ಇಲ್ಲಿ ಏನು ಪ್ರತ್ಯಕ್ಷದರ್ಶಿ ಆಗಿರುವಂಥ ಏನು ಕೃಷ್ಣಪ್ಪನವರು ನಮ್ಮ ಜೊತೆಲಿದ್ದಾರೆ. ಇದೇ ಒಂದು ಅಂಗಡಿಯ ಮಾಲೀಕರು ಕೂಡ ಈ ಒಂದು ಕೃಷ್ಣಪ್ಪರು ಏನಾಯಿತು ಬೆಳಗ್ಗೆ? ಸರ್ ಬೆಳಿಗ್ಗೆ ಒಂದು ಕ್ಯಾಬಲ್ಲಿ ಬಂದರು ಸರ್. ಬಂದು ಇವಾಗ ಅಲ್ಲಿ ಒಂದು ಬಂದಿದ್ದ ಒಬ್ಬ ಹುಡುಗ ಬಂದು ಇಲ್ಲಿ ಹಿಡ್ಕೊಂಡು ಈ ಕಡೆ ಎಳ್ಕೊಂಬಂದರು. ಎಳ್ಕೊಂಬಂದು ಇಲ್ಲಿ ಅವ್ನು ಎಳಿತಾ ಇದ್ದಾಗ ಜೋಬಿಂದ ಪಿಸ್ತೂಲ್ ತೆಗ್ದ. ಅದು ಮಿಸ್ ಆಗಿ ಅಡಿಗೆ ಬಿದ್ದೋಯ್ತು. ಅಷ್ಟರಲ್ಲಿ ಅವರೊಬ್ಬರು ಎತ್ಕೊಳಕ್ಕಾಗಿಲ್ಲ. ಸರ್ ಎತ್ಕೊಳ್ಳಿ ಸರ್ ಎತ್ಕೊಳ್ಳಿ ಅಂದರು. ನಾವು ಎತ್ಕೊಂಡು ನಾನು ಪೊಲೀಸ್ನವ್ರಿಗೆ ಕೊಟ್ಟೆ. ಆಮೇಲೆ ಅದರಲ್ಲಿ ಇದು ಲೋಡ್ ಆಗಿತ್ತು ಅಂತ ಹೇಳಿದ್ರು. ಮತ್ತು ಜೋಬಲ್ಲಿ ಇನ್ನೂ ಒಂದು 5-6 ಬುಲೆಟ್ ಮಡಿಕೊಂಡಿದ್ರು. ಎಲ್ಲ ಇದ್ದರು ಸರ್. ಅವರು ಎಳ್ಕೊಂಡು ಹೋದ್ರು. ಆಮೇಲೆ ಬೆಳಗ್ಗೆ ಎಷ್ಟು ಗಂಟೆ ಆಗಿರ್ಬೋದು? ಅದನ್ನು ನೋಡ್ತಿದ್ರೆ ನಿಮಗೇನೋ ಒಂದು ರೀತಿ ಆತಂಕ ಥರ ಏನಾದರೂ ಸರ್? ಭಯ ಆಗ್ತದೆ. ಈ ಜೋಬಲ್ಲಿ ಈ ಬಂದೂಕ ಹಿಡ್ಕೊಂಡು ಇಲ್ಲೆಲ್ಲ ಓಡಾಡ್ತಾವ್ರೆ ಅಂದರೆ ಯಾರು ಯಾವ ಥರ ಇರ್ತಾರೆ ಅಂತ ಹೆಂಗೆ ಗೊತ್ತದ ಸರ್? ಅಲ್ಲ, ಇದು ಅಂದರೆ ಒಂದು ಹುಡುಗಿ ವಿಚಾರಕ್ಕೆ ಆಗಿರ್ಬೋದು ಅಂತ ನಿಮ್ಮ ಒಂದು ಗೆಸ್ ಅಂತ. ಈ ವಿಚಾರಕ್ಕೆ ಅನಿಸುತ್ತೆ, ಏನು ಅನಿಸ್ತಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಬಂದೂಕ ಇತ್ತು, ಗನ್ನು ಅಷ್ಟೇ ಗೊತ್ತಿರೋದು. ಅವ್ರು ಏನು ವಿಚಾರಕ್ಕೆ ಬಂದಿದ್ರು ಗೊತ್ತಿಲ್ಲ. ಒಟ್ಟಾಗ ಅವರು ಆ ಹುಡುಗ ಇಲ್ಲೇ ಎಳ್ಕೊಂಡೋದ್ರು ಸರ್. ಅಲ್ಲ, ಈತ ಏನು ಇಲ್ಲೇ ಲೋಕಲ್ಲಾಗೆ ನಾನು ಮನೆ ಮಾಡ್ಕೊಂಡಿದ್ನ ಅಥವಾ ಏನು ಏಕಾಏಕಿ ನೀವು ನೋಡಿದಾಗ ಹೊಸ ವ್ಯಕ್ತಿ ಥರ ಇದ್ನ ಅಂತ? ಅವನು ಒಂದು ತಿಂಗಳಿಂದನೂ ಇಲ್ಲೇ ಇದ್ದ. ಈ ಕಡೆ ಎಲ್ಲ ರೂಮ್ ಮಾಡ್ಕೊಂಡಿದ್ದ ಅನಿಸುತ್ತೆ. ಇಲ್ಲೇ ಎಲ್ಲ ರೂಮ್ ಮಾಡ್ಕೊಂಡಿದ್ದ. ಒಂದು ತಿಂಗಳಿಂದ ಇಲ್ಲೇ ಇದ್ದ ಅವನು. ಹೌದು ಸರ್. ಸರ್, ಅದು ಈಗ ಈ ಒಂದು ಪಿಸ್ತೂಲು ಮತ್ತು ಇದು ಪೊಲೀಸರು ಮತ್ತೆ ಏಕಾಏಕಿ ಹಿಂಗೆ ನೋಡಿದಾಗ ನಿಮ್ಗೇನ ಆತಂಕ? ಸರ್ ಭಯ ಆಗುತ್ತೆ ಸರ್. ಬಂದೂಕ ಅಂದಮೇಲೆ ಭಯ ಆಗಲ್ವ ಸರ್? ಈಗ ನಾವು ಈ ಹಳ್ಳಿಲಿ ಆ ಥರ ನೋಡೇ ಇಲ್ಲ. ಈಗ ಹೊಸ್ದಾಗಿ ಇವಾಗ ಫಸ್ಟ್ ನೋಡಿದ್ದು ನಾವು. ಅದರಿಂದ ನಮಗೂ ಭಯನೇ ಸ್ವಲ್ಪ. ನಾವು ರಾತ್ರಿ 10 ಗಂಟೆ ತನಕ ಇರ್ತೀವಿ. 10 ಗಂಟೆ ತನಕ ರಾತ್ರಿಲಿ ಅಂಗಡಿಯಲ್ಲಿ ಇರ್ತೀವಿ. ಏನಾನ ಹೆಚ್ಚು ಕಮ್ಮಿ ಆದರೆ ಹೆಂಗೆ ಸರ್? ಈಗ ಅವರು ಪೊಲೀಸರು ಬರೋದಕ್ಕಿಂತ ಮುಂಚೆಗೆ ಈ ಯುವತಿ ಏನರಲ್ಲಿದ್ದರು, ಮತ್ತೆ ಅವನು ಏನರಲ್ಲಿ ಬಂದಿದ್ದ ಅಂತ? ಅವ್ನು ಹಿಂಗೆ ನಡ್ಕೊಂಬಂದಿದ್ದ, ಈ ಕಡೆಯಿಂದ ಬಂದ. ಮತ್ತು ಇವ್ರು ಕಾರಲ್ಲಿ ಬಂದರು. ಮತ್ತು ಒಂದು ಹುಡುಗಿ ಇತ್ತು, ಮತ್ತು ಒಂದು ಪೊಲೀಸ್ನವ್ರ ಜೊತೆಲಿದ್ದರು, ಬಂದರು. ಅಲ್ಲ, ಹುಡುಗಿ ಏನರಲ್ಲಿ ಇತ್ತು ಅಂತ? ಕ್ಯಾಬಲ್ಲಿತ್ತು. ಕ್ಯಾಬಲ್ಲಿ ಹಿಂದೆ ಕೂತಿತ್ತು. ಹೌದು. ಮೋಸ್ಟ್ಲಿ ಇದು ಮುಂಚೆಗೇನೆ ಇದಾದಾಗ ಪೊಲೀಸವ್ರನ್ನ ಕರ್ಸ್ಕೊಂಡಿರ್ಬೋದು ಅಂತನಾ? ಪೊಲೀಸ್ನವ್ರ ಜೊತೆಲೇ ಬಂದಿದ್ದು. ಒಟ್ಟಾರೆ ನಿಮ್ಗೆ ಆತಂಕ ಆಗಿದೆ ಸರ್? ಹೌದು, ಆತಂಕ ಆಗಿದೆ ಸರ್. ನಾವು ಇವಾಗ ನೋಡ್ಬೋದು, ಈಗ ಸ್ಥಳಕ್ಕೆ ನೆಲಮಂಗಲ ಗ್ರಾಮಾಂತರ ಪೊಲೀಸರು ಕೂಡ ಭೇಟಿ ಕೊಟ್ಟಿರೋಂಥದ್ದು. ಒಟ್ಟಾರೆ ಬೆಳಗ್ಗೆ ಏನು ಈ ಒಂದು ಏನು ಈ ಗನ್ನು ಸಿಕ್ಕಿರೋದು, ಪಿಸ್ತೂಲ್ ಸಿಕ್ಕಿರೋದು, ಮತ್ತು ಇದರಿಂದ ಏನು ಮಲ್ಲಾಪುರ ಗ್ರಾಮದಲ್ಲಿ ಒಂದು ರೀತಿ ಈ ಜನಗಳನ್ನ ಮತ್ತು ಈ ಪೊಲೀಸರನ್ನೆಲ್ಲ ನೋಡಿ ಬೆಳಗ್ಗೆ ಏನು ಯಾವತ್ತೂ ಆಗದಾರಂಥ ಒಂದು ಇದು ಇವತ್ತು ಈ ಊರಲ್ಲಿ ಕಂಡಿರೋದ್ರಿಂದ ಭಾರಿ ಆತಂಕಕ್ಕೊಳಗಾಗಿದ್ದಾರೆ. ಹಾಗಾಗಿ ಸ್ಥಳಕ್ಕೆ ಬಂದ ಪೊಲೀಸರು ಏನು ಪಿಸ್ತೂಲ್ ಸಮೇತ ಯುವಕನನ್ನು ಬಂಧಿಸಿ ಪೊಲೀಸ್ ಠಾಣೆಗೆ ಕರ್ಕೊಂಡೋಗಿರೋಂಥದ್ದು. ಏನು ಒಟ್ಟಾರೆ ಹೇಳಬೇಕು ಅಂತಂದರೆ ನೆಲಮಂಗಲದಲ್ಲಿ ಅಕ್ರಮವಾಗಿ ಗನ್ಗಳು ಏನು ಓಡಾಡ್ತಾ ಇದ್ದಾವೆ ಅನ್ನೋದೊಂದು ಕಂಡಿರೋದು. ನೆಲಮಂಗಲದಿಂದ ಮೂರ್ತಿ, ಗ್ಯಾರಂಟಿ ನ್ಯೂಸ್.